ಹೆಸರು ವಿಜಯಲಕ್ಷ್ಮಿ ಅಂತ. ನಾವು 2011ರಲ್ಲಿ ಮದುವೆ ಆಯಿತು. ಸುಮಾರು 11 ವರ್ಷದಿಂದ ಮಕ್ಕಳಾಗಿಲ್ಲ. ಇವಾಗ ಸುಮಾರು ಕಡೆ IUI ಎಲ್ಲ ಮಾಡಿಸ್ಕೊಂಡಿದ್ದೀವಿ, ಸುಮಾರು ಟೆಸ್ಟ್ಗಳು ಮಾಡಿಸ್ಕೊಂಡಿದ್ದೀವಿ, ದೇವಸ್ಥಾನಗಳಿಗೆ ಆ ಥರ ಎಲ್ಲ ಹೋಗಿದ್ದೀವಿ, ಎಲ್ಲೂ ಮಕ್ಕಳಾಗಿಲ್ಲ. ಅದಕ್ಕೆ ನಮ್ಮ ಅಕ್ಕಗೆ ಒಂದ್ಸರಿ IUI ಮಾಡಿಸಿದ್ವಿ 10 ವರ್ಷದ ಹಿಂದೆ. ಮತ್ತು ಆನ್ಲೈನಲ್ಲಿ ನೋಡಬೇಕಾದ್ರೆ ಸಂತೋಷ್ ಗುಪ್ತಾ ಮ್ಯಾಮ್ ಅವ್ರು ಮಾಡಿದ್ರು IUI ನಮ್ಮ ಅಕ್ಕಗೆ. ಆವಾಗ ಇಂಟರ್ನೆಟಲ್ಲಿ ಸರ್ಚ್ ಮಾಡಿದಾಗ ಇಂಥ ನೋವಾ IVF ಕೇರ್ ಇದು ಕೋರಮಂಗಲದಲ್ಲಿ ಇದ್ದಾರೆ ಅಂತ ಗೊತ್ತಾಯಿತು. ಮತ್ತು ಇಲ್ಲಿ ಕನ್ಸಲ್ಟೇಷನ್ ಬಂದು ಮತ್ತು ಇಲ್ಲಿ IVFಗೆ ಸಜೆಸ್ಟ್ ಮಾಡಿದ್ರು. ಮತ್ತು IVF ಮಾಡಿಸ್ಕೊಂಡಿದ್ದೀವಿ. ಫಸ್ಟ್ ಸೈಕಲಲ್ಲೇ ಸಕ್ಸಸ್ ಆಗಿದೆ, ಪಾಸಿಟಿವ್ ಬಂದಿದೆ. ಇವಾಗ 8th ವೀಕ್ ಹಾರ್ಟ್ ಬೀಟ್ ಬಂದಿದೆ ಮಗುಗೆ. ಎವ್ರಿಥಿಂಗ್ ಈಸ್ ನಾರ್ಮಲ್ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನಮಗೆ. ಥ್ಯಾಂಕ್ ಯು ಫಾರ್ IVF ಕೋರಮಂಗಲ ಆ್ಯಂಡ್ ಸ್ಟಾಫ್ ಇಸ್ ಆಲ್ಸೋ ವೆರಿ ಸಪೋರ್ಟಿವ್ ಆ್ಯಂಡ್ ಕೇರಿಂಗ್. ಥ್ಯಾಂಕ್ ಯು. ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ. ಒಂದು ಮಗು ಅಟ್ಲೀಸ್ಟ್ ಆ ಪಾಸಿಟಿವ್ ಅನ್ನೋ ಆ ವರ್ಡ್ ಕೇಳಕ್ಕೇನೆ ಎಷ್ಟೊಂದು ಕಷ್ಟಪಟ್ಟಿದ್ದೀನಿ ನಾನು. ನಮ್ಗೆ ಒಂಥರ ವಿರಕ್ತಿನೇ ಆಗ್ಬಿಟ್ಟಿತ್ತು. ಸರಿ ಬೇಡ, ಎಷ್ಟಂತ ಟ್ರೀಟ್ಮೆಂಟ್ ತಗೊಳೋದು, ಸರ್ಚ್ ಮಾಡ್ತಿದ್ವಿ. ಸರಿ ಒಂದು ಒಳ್ಳೆ ಕಡೆ ನೋಡ್ಸ್ಕೋಬೇಕು ಎಲ್ಲಾದ್ರೂ ಅಂತ ನಾನು ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಂಡೆ. ಏನೇ ಆಗ್ಲಿ ಈ ಸಲ ನನ್ನ ಬೇಬಿನ ತಗೊಳ್ಳೇಬೇಕು, ಒಂದು ಒಳ್ಳೆ ಮಗುನ್ ನಾನು ತಗೊಳ್ಳೇಬೇಕು ಅಂತ ನನ್ನ ಮೈಂಡ್ ಸೆಟ್ ಮಾಡ್ಕೊಂಡೆ. ಅವಾಗ ಮತ್ತೆ ನಾವು ಸರ್ಚ್ ಮಾಡ್ತಿದ್ವಿ, ಸರಿ ಎಲ್ಲಿ ತೋರಿಸ್ಕೊಳೋಣ, ಯಾವ ಹಾಸ್ಪಿಟಲ್ ತೋರಿಸ್ಕೊಳೋಣ ಅಂತೆಲ್ಲ. ಅವಾಗ ಮತ್ತೆ ನಮ್ಮ ಮನೆಯವರು, ಅವ್ರ ಅಕ್ಕಗೂ ಹೀಗೆ ಅವ್ರಿಗೂ PCOD ಪ್ರಾಬ್ಲಮ್ ಇತ್ತು. ಅವ್ರಿಗೂ ತುಂಬಾ ದಿನದಿಂದ ಆಗಿದ್ದಿಲ್ಲ, 10 years ಇಂದ ಆಗಿದ್ದಿಲ್ಲ. ಸರಿ ಅಂತ ಮತ್ತೆ ಸರ್ಚ್ ಮಾಡ್ತಾ ಇದ್ರು ನಮ್ಮ ಮನೆಯವರು. ಸರಿ ಸಂತೋಷ್ ಮಾಮ್ ಹತ್ರ ತೋರಿಸ್ಕೊಳೋಣ. ಅವಾಗ ನಮ್ಮ ಅಕ್ಕಗೆ ತೋರಿಸಿದ್ವಿ, ಫಸ್ಟ್ ಸೈಕಲ್ ಅಲ್ಲೇ IUI ಆಯ್ತು ಅಂತ. ಸೊ ಅವಾಗ ನಮ್ಮ ಮದ್ವೆ ಆಗಿದ್ದಿಲ್ಲ ಅವ್ರ ಅಕ್ಕ ತೋರಿಸ್ಕೊಂಡಾಗ. ಅದಕ್ಕೆ ಮತ್ತೆ ಅವ್ರು ಹುಡುಕ್ತಾ ಇದ್ರು, ಸರಿ ಸಂತೋಷ್ ಗುಪ್ತಾ ಮ್ಯಾಮ್ ಯಾವ ಹಾಸ್ಪಿಟಲ್ ಅಲ್ಲಿ ಇದ್ದಾರೆ, ಎಲ್ಲಿದ್ದಾರೆ ಈಗ ಅಂತ. ಹಾಗೆ ಹುಡುಕ್ತಾ ಇರ್ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಸಿಕ್ತು, ಈ ತರ ನೋವಾ IVF ಸೆಂಟರ್ ಕೋರಮಂಗಲದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂತ. ಸರಿ ಅಂತ ಮತ್ತೆ ನಾವು ಪ್ಲಾನ್ ಮಾಡ್ಕೊಂಡು ಈಗ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ. ಕಾಲ್ ಮಾಡಿ ಕೇಳಿದ್ವಿ, ಅಪಾಯಿಂಟ್ಮೆಂಟ್ ತಗೊಂಡು ಬಂದ್ವಿ. ಜೂನಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಮ IVF ಜರ್ನಿ. ಈಗ ಫಸ್ಟ್ ಸೈಕಲ್ ಅಲ್ಲೇ ಪಾಸಿಟಿವ್ ಬಂದಿದೆ. ನಮಗೆ ತುಂಬಾ ಹ್ಯಾಪಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಮ್ಯಾಮ್ ಅಂಡ್ ಸ್ಟಾಫ್ ಆಲ್ಸೋ ತುಂಬಾ ಸಪೋರ್ಟಿವ್ ಆಗಿದ್ರು ನನಗೆ. ಪ್ರತಿಯೊಂದು ಮೂಮೆಂಟ್ ಅಲ್ಲೂ ಲ್ಯಾಬ್ ಅಲ್ಲಿ, ಆ ಒಂದು ICU ಸೆಕ್ಷನ್ ಅಲ್ಲಿ ಆಗ್ಲಿ ಎಲ್ಲಾನು, ಈವನ್ ಇಂಟ್ರೊಡಕ್ಷನ್ ಪಾರ್ಟ್ ಆಗ್ಲಿ, ಕೌನ್ಸಿಲಿಂಗ್ ಆಗ್ಲಿ, ಎಲ್ಲಾನು ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ, ಎಲ್ಲರೂ ಪಾಸಿಟಿವ್ ಆಗಿ ನಮ್ಗೆ ತುಂಬಾನೇ ಮೋಟಿವೇಟ್ ಮಾಡಿದ್ರು. ಎಲ್ಲಾರು ಬಂದಾಗೂ ಅಷ್ಟೇ, ಈವನ್ ನಾವು ದಿಲ್ ಟ್ರೀಟ್ ವೆರಿ ನೈಸ್ಲಿ. ಥ್ಯಾಂಕ್ ಯು ಸೋ ಮಚ್.